ದೋಸೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡಿಂದ ತುಂಬ ಚೆನ್ನಾಗಿರುತ್ತೆ. ಹಾಂ, ಟೇಸ್ಟಿ. ಮತ್ತು ಇದ್ರ ಮುಂದೆ ಯಾವ ಸಾಂಬಾರು ಏನೂ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿದೆಯಾ? ಅದಕ್ಕಿಂತ ಚೆನ್ನಾಗಿದೆ ಅಮ್ಮ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ದಾಲ್ ಪೌಡ್ರ್ ಮಾಡ್ತಾ ಇದ್ದಾರೆ, ಬೆಳ್ಳುಳ್ಳಿ ದಾಲ್ ಪೌಡ್ರು. ಅಂದರೆ ಇದು ದೋಸೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡಿಂದ ತುಂಬ ಚೆನ್ನಾಗಿರುತ್ತೆ. ಅದು ಯಾವ ಥರ ನಮ್ಮ ಅತ್ತೆ ತೋರಿಸ್ತಾ ಇದ್ದಾರೆ, ಅದು ಯಾವ ಥರ ಮಾಡೋದು ಅಂತ. ಬನ್ನಿ, ಯಾವ ಥರ ಮಾಡೋದು ಅಂತ ತೋರಿಸ್ತಾರೆ. ಅದಕ್ಕೆ ಏನೇನು ಬೇಕು ಅಂತ ಅವರೇ ಹೇಳ್ತಾರೆ. ಬನ್ನಿ, ಏನೇನು ಬೇಕಮ್ಮ? ಕಡಲೆಪಪ್ಪು 150 ಗ್ರಾಮು, ಆಮೇಲೆ ಕಡಲೆ ಬೀಜ ಒಂದು 2 ಟೇಬಲ್ ಸ್ಪೂನ್ಸು, ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು 4ರಿಂದ 5, ಒಂದು 15 ಮಣ್ಕಟ್ಕಾಯಿ ಮೆಣಸಿನ್ಕಾಯಿ, 100ರಿಂದ 120 ಗ್ರಾಮ್ ಬೆಳ್ಳುಳ್ಳಿ ಜಜ್ಜಿರೋದು, ಹೊಟ್ಟು ಸಮೇತ ಇದೆ. ಹೊಟ್ಟೇನು ಬಿಚ್ಚೋದು ಬೇಡ, ಹೊಟ್ಟು ಸಮೇತ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕರಿಬೇವು ಒಂದು 4 ಕಡ್ಡಿ, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, 1-2 ಟೇಬಲ್ ಸ್ಪೂನ್ ಜೀರಿಗೆ, ಕಲ್ಲುಪ್ಪು ಟೇಸ್ಟಿ. ಆದರೆ ಈ ದಾಲ್ ಪೌಡ್ರ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇವಾಗ ಏನಾದರೂ ಮನೆಯಲ್ಲಿ ಸಾಂಬಾರು ಏನು ಇಲ್ಲದೆ ಇರೋ ಟೈಮಲ್ಲಿ ಬರೀ ದಾಲ್ ಪೌಡ್ರು ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಮುಂದೆ ಯಾವ ಸಾಂಬಾರು ಏನೂ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ, ಇದನ್ನು ಯಾವ ಥರ ಮಾಡಿ ತೋರಿಸ್ತಾರೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಏನು ಚಿನ್ನಿ? ಕಡಲೆಪಪ್ಪು ತುಂಬ ಏನು ಉರಿಯೋದು ಬೇಡ, ಒಂದು ಸ್ವಲ್ಪ, ಯಾಕಂದರೆ ಬಾಟ್ಲಲ್ಲಿ ಹಾಕಿಟ್ಟಿರ್ತೀವಿ, ಅದು ತಣ್ಣಗಿರುತ್ತೆ. ಸುಮ್ಮನೆ ಒಂದು ಚೂರು ಬಿಸಿ ಮಾಡಿಕೊಂಡ್ರೆ ಸಾಕು, ಕ್ರಿಸ್ಪ್ನೆಸ್ ಬರಬೇಕಿದ್ರಲ್ಲಿ. ಫ್ಲೇವರಲ್ಲೇ ಎನ್ಹ್ಯಾನ್ಸ್ ಆಗುತ್ತೆ ಚೆನ್ನಾಗಿ. ಏನೋ ಚಿನ್ನಿ? ಸಿಮ್ಮಲ್ಲಿ ಬಿಸಿ ಮಾಡ್ಕೋಬೇಕು. ಮತ್ತು ನಮ್ಮ ಮಗುಗೆ ಬೇರೆ ನಿನ್ನೆ ಇಂಜೆಕ್ಷನ್ ಬಂದ್ವಿ. ನೈಟಿಂದ ಇಲ್ಲಿ ತನಕ ಅವ್ನು ಬಿಡ್ತಾನೆ ಇಲ್ಲ ಕೈ, ಅಷ್ಟು ನೋವಾಗ್ತಾಯಿದೆ ಅವನಿಗೆ. ಅವ್ನು ಎಲ್ಲಿ ಬಿಟ್ಟರೂ ಇರ್ತಾಯಿಲ್ಲ, ಅಳ್ತಾನೆ ಇದ್ದಾನೆ. ಅದಕ್ಕೆ ಅವ್ನು ಎತ್ಕೊಂಡೇ ಇದ್ದೀವಿ. ಏನು ನೋವು ಪಡ್ತಾರೋ ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ. ನೀವು ವ್ಯಾಕ್ಸಿನೇಷನ್ ತುಂಬ ದೊಡ್ಡ ಇದು, ಮಕ್ಕಳಿಗೆ ಏನು ಮಾಡೋದು, ಹಾಕಲೇಬೇಕಲ್ಲ. ಸಖತ್ ನೋವು ಪಡ್ತಾ ಇದ್ದಾನೆ. ಫಸ್ಟ್ ಟೈಮ್ ಎಲ್ಲ ಹಾಕ್ಸ್ಕೊಂಡಾಗ 1 ನೈಟ್ ಇತ್ತು, ಆಮೇಲೆ ಬೆಳಗ್ಗೆಗೆ ಸರಿ ಹೋಯ್ತು. ಈ ಸಲ ಹಾಕ್ಸ್ಕೊಂಡಾಗ 2 ದಿನದಿಂದ ಅವ್ನು ನೋವಲ್ಲೇ ಇದ್ದಾನೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಬನ್ನಿ, ಬಿಸಿ ಆಗೋಯ್ತು. ಬ್ಯಾಡಿಗೆ ಮೆಣಸಿನ್ಕಾಯಿ, ಇದು ಕಲರ್ಗೆ ಅಂತ ಹಾಕೋತಾ ಇರೋದು. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಕಲರ್ ಸ್ವಲ್ಪ ಜಾಸ್ತಿ ಇರಲಿ ಹಾಕಿದ್ದೀನಿ. ಒಂದು 10ರಿಂದ 12 ಖಾರ ಮೆಣಸಿನ್ಕಾಯಿ ಹಾಕಿದ್ದೀನಿ. 2 ಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿನೂ ಮಣ್ಕಟ್ಕಾಯಿ, ಇದ್ರ ಜೊತೆಲೆ ಈಗ ಜೀರಿಗೆ ಹಾಕ್ಕೊಂಡ್ಬಿಡ್ತೀನಿ. ಇದು 1-2 ಟೇಬಲ್ ಸ್ಪೂನ್ಸ್ ಇದೆ. ಜೊತೆಗೆ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಇದರಲ್ಲೇ ಉಪ್ಪು ಹಾಕ್ಕೊಂಡ್ಬಿಡ್ತೀರಮ್ಮ? ಇದ್ರೊಳಗೆ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಲಾಸ್ಟಲ್ಲಿ ಬೇಕು ಅಂದರೆ ಟೇಸ್ಟ್ ನೋಡಿ ಹಾಕ್ಕೋಬೋದಾ? ಹೌದು, ಫುಲ್ಲಾಗಿ ಹಾಕ್ಕೊಳ್ಳಿಲ್ಲ.
ಯಾಕಂದ್ರೆ ಜಾಸ್ತಿ ಆಗೋಗ್ಬಿಟ್ರೆ ಕಷ್ಟ. ಕಡಿಮೆ ಇದ್ರೆ ಮಿಕ್ಸಿಗೆ ಮಾಡ್ಕೋಬೋದು. ಮೆಣಸಿನ್ಕಾಯಿ ಈಗ ಒಂಚೂರು ಉಬ್ಬುತ್ತಾ ಇದೆ ನೋಡಿ. ಅಷ್ಟು ಮಾತ್ರ ಆದರೆ ಸಾಕು. ಒಂದು 4 ಕಡ್ಡಿ ಇದು ಚೆನ್ನಾಗಿ ತೊಳೆದು ಸ್ವಲ್ಪ ಒಣಗಿಸಿಟ್ಕೊಂಡಿರೋದು, ನೀರಿರಬಾರ್ದು. ಫಸ್ಟ್ ಕಡಲೆ ಬೀಜ ಹುರ್ಕೋಬೇಕು ಎಣ್ಣೆಯಲ್ಲಿ. ಕರಿಬೇವು ಸ್ಮೆಲ್ ಬರ್ತಾ ಇದೆ ಈಗ. ಹೌದು, ಬರ್ತಾ ಇದೆ ಅಮ್ಮ. ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ, 2 ಸ್ಪೂನ್ಸು, 2ರಿಂದ 3 ಸ್ಪೂನ್ ಸಾಕು. ಕಡಲೆ ಬೀಜ ತುಂಬ ಜಾಸ್ತಿ ಹಾಕ್ಬಾರ್ದು, ಯಾಕಂದರೆ ಇದು ತುಂಬ ಡಾಮಿನೇಟ್ ಮಾಡಿಬಿಡುತ್ತೆ ಆಮೇಲೆ ಟೇಸ್ಟು. ಹಾಗಾಗಿ ಇಷ್ಟ ಆದರೆ ಸಾಕು. ಇಲ್ಲಾಂದರೆ ಟೇಸ್ಟ್ ಬೇರೆ ಥರ ಚೇಂಜ್ ಆಗಿಬಿಡುತ್ತೆ. ಈ ಟೇಸ್ಟ್ ಬರಲ್ಲ ಅದಕ್ಕೆ. ಎಷ್ಟು ದಿನ ಆಯ್ತಪ್ಪ ಹೊರತ್ತೆ. ಆ ಲೂಲು ಮಾಲಲ್ಲಿ ತಗೊಳ್ಳೋ ಪೌಡ್ರು ಒಂದ್ಸಲ ನಾವು ಟೇಸ್ಟ್ ನೋಡಿದ್ವಿ. ಟೇಸ್ಟ್ ನೋಡಿದ್ಮೇಲೆ ಇದನ್ನೇ ಮನೇಲಿ ಒಂದ್ಸಲ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ನಾವು ಮತ್ತೆ ಟ್ರೈ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಮತ್ತೆ ಇನ್ನೊಂದ್ಸಲ ಮಾಡ್ತಾ ಇದ್ದಾರಲ್ವ ಆ ಪೌಡ್ರು, ಅದು ನಿಮಗೂ ತೋರಿಸೋಣ ಅಂತ ನಾನು ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಈ ಮಿಕ್ಕಿರೋ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಆಗೋ ಥರ, ಬ್ರೌನ್ ಆಗೋವರೆಗೂ, ಗೋಲ್ಡನ್ ಬ್ರೌನ್ ಆಗಬೇಕು, ಕ್ರಿಸ್ಪಿಯಾಗಿ ಆಗೋವರೆಗೂ ಹುರ್ಕೋಬೇಕು. ಈ ಬೆಳ್ಳುಳ್ಳಿ ಫ್ಲೇವರೇ ಎಷ್ಟು ಚೆನ್ನಾಗಿರುತ್ತಲ್ವ ಅಮ್ಮ. ತುಂಬ ಟೇಸ್ಟಿ ಇದು. ಬೆಳ್ಳುಳ್ಳಿ ಯಾವುದಕ್ಕೆ ಹಾಕಿದ್ರು ಅಷ್ಟೇ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಬಾಯಿ ಏನಾದರೂ ಕೆಟ್ಟ ಸ್ವಲ್ಪ ತುಪ್ಪದಲ್ಲಿ ಈ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿ ಹಾಕಿ ಅದ್ರೊಳಗೆ ಹಾಕ್ಬಿಟ್ಟು, ಅಂದರೆ ಒಂಚೂರು ಜೀರಿಗೆ, ಸಾಸಿವೆ, ಒಂಚೂರು ಹಿಂಗೆ ಹಾಕ್ಬಿಟ್ಟು ಕರಿಬೇವು ಮತ್ತು ಈ ಬೆಳ್ಳುಳ್ಳಿ ಹಾಕಿ, ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಡು ಅನ್ನದಲ್ಲಿ ಬಿಟ್ಕೊಂಡು ತಿಂದರೂ ಕೂಡ ಆ ಜ್ವರನ ಓಡೋಗ್ಬಿಡುತ್ತೆ. ಹೌದು, ಈ ಬೆಳ್ಳುಳ್ಳಿ ಮಿಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿರುತ್ತಲ್ವ ಅಮ್ಮ. ಏನು ಬೆಳ್ಳುಳ್ಳಿ ಫ್ಲೇವರ್ ಇಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಎನ್ಹ್ಯಾನ್ಸ್ ಮಾಡುತ್ತೆ. ಇವಾಗ ಸ್ಮೆಲ್ ಬರ್ತಾ ಇದೆ ಅಲ್ವಾ ಅಮ್ಮ. ಗಮ್ ಅಂತ ಇದೆ. ಎಷ್ಟು ಮಾತ್ರ ಆದರೆ ಸಾಕಮ್ಮ, ಇನ್ನೂ ಸ್ವಲ್ಪ ಫ್ರೈ ಆಗಬೇಕಾ? ಇವಾಗ ಆಗಿದೆ ಅಲ್ವಾ ಅಮ್ಮ. ಸ್ವಲ್ಪ ಆಫ್ ಮಾಡ್ಬಿಡೋಣ. ನೋಡಿ, ಇಷ್ಟು ಮಾತ್ರ ಆದರೆ ಸಾಕು. ಈ ಥರ ಆದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗ್ಬಿಟ್ರೆ ಅದು ಚೆನ್ನಾಗಿ ಪೌಡ್ರ್ ಆಗಿರುತ್ತೆ. ಮತ್ತು
ಶೆಲ್ಫ್ ಟೈಮ್ ಚೆನ್ನಾಗಿರುತ್ತೆ. ತುಂಬ ದಿನ ಒಂದು 15-20 ದಿನ ಇಟ್ಕೊಂಡು ತಿನ್ಬೋದು, ಯಾಕಂದ್ರೆ ನೀರು ಬೀಳಲ್ಲ, ಏನೂ ಇಲ್ಲ. ಇದ್ರೊಳಗೆ ಈಗ ಹುಣಸೆ ಹಣ್ಣು ಅಂದರೆ ಹುಣಸೆ ಹಣ್ಣು ತುಂಬ ತಿನ್ನೋರು ಓಕೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದಲ್ವಾ ಅಮ್ಮ? ಇಲ್ಲಾಂದರೆ ಇಷ್ಟೇ ಹಾಕಬೇಕು ಆ ಥರ ಏನಾದರೂ ಇದೆಯಾ? ಏನಿಲ್ಲ. ಅಂದರೆ ನಾವು ಹುಳಿ ಕಡಿಮೆ ತಿಂತೀವಿ, ಅದಕ್ಕೋಸ್ಕರ ಸ್ವಲ್ಪ ಹುಳಿ ಕಡಿಮೆ ಹಾಕ್ಕೊಂಡಿದ್ದಾರೆ. ನಾವು ಜಾಸ್ತಿ ಹುಣಸೆ ಹಣ್ಣು ತಿನ್ನಲ್ಲ, ಅದಕ್ಕೆ ನಿಮ್ಗೆ ಎಷ್ಟು ಹುಳಿ ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾವು ಸ್ವಲ್ಪನೇ ಹಾಕ್ಕೊಂಡಿದ್ದೀವಿ. ಬಿಸಿ ಆಗಲಿ ಇದು. ಇದು ಹಾಕ್ಕೊಂಡ್ಮೇಲೆ ಸಪ್ರೇಟು ಬೆಳ್ಳುಳ್ಳಿ ಲಾಸ್ಟಲ್ಲಿ ಹಾಕ್ಕೊಂಡು ಇದರಲ್ಲೇ ಹಾಕ್ಕೊಂಡು ಕೊನೆಯಲ್ಲಿ ಹಾಕ್ಕೊಬೇಕು. ಇದು ಬೇಡ, ಹಾಂ ಇದೆಲ್ಲ ಪೌಡ್ರ್ ಆದಮೇಲೆ ಉಪ್ಪು ನೋಡಿಕೊಂಡು ಹಾಕ್ಬೇಕು. ಈಗ ಬೆಳ್ಳುಳ್ಳಿ ಫ್ರೈ ಮಾಡಿರೋದು ಅದು ರುಬ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಮ್ಮ? ಇದು ಚೆನ್ನಾಗಿ ಬಿಸಿ ಆರಬೇಕಮ್ಮ. ಬಿಸಿ ಆರಿದ್ಮೇಲೆ ಗ್ಲಾಸ್ ಕಂಟೈನರ್ಸಲ್ಲಿ ಹಾಕಿಟ್ರೆ, ಗ್ಲಾಸ್ ಜಾರ್ಸಲ್ಲಿ ಇಲ್ಲ ಗ್ಲಾಸ್ ಜಾರ್ಸಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಏರ್ ಟೈಟ್ ಕಂಟೈನರ್ಸಲ್ಲಿ ಇರಬೇಕಾ? ಕಂಟೈನರ್ಸಲ್ಲಿ ಚೆನ್ನಾಗಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಆರಬೇಕು. ಇವಾಗ ಆ ಪೌಡರ್ ರೆಡಿ ಆಗಿದೆ ಅಲ್ವಾ? ಇವಾಗ ಸ್ವಲ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡೋಣ ಒಂದ್ಸಲ ಯಾವ ಥರ ಇರುತ್ತೆ. ದಾಲ್ ಪೌಡ್ರ್ ಅಲ್ವಾ? ಗಾರ್ಲಿಕ್ ದಾಲ್ ಪೌಡರ್ ಯಾವ ಥರ ಇರುತ್ತೆ ಟೇಸ್ಟ್ ನೋಡೋಣ, ಸರಿನಾ? ರೈಸ್ ಇತ್ತು, ಅದನ್ನು ಇವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮಾಡ್ತೀನಿ ಇವಾಗ. ಕಲಿಸ್ಬೇಕಾ? ಇರಲಿ ಬಿಡಿಮ್ಮ. ತಿನ್ನಿಮ್ಮ ನೀವು ತಿನ್ನಿಮ್ಮ, ಹೆಂಗಿದೆ ಟೇಸ್ಟ್ ಅಂತ ಹೇಳಿಮ್ಮ. ಹೆಂಗಿದೆ ಟೇಸ್ಟ್ ಅಂತ? ಚೆನ್ನಾಗಿದೆಯಾ? ಆಯಿತು, ಹೋಗೋಣ ಇರು ಚಿನ್ನಿ. ಅದಕ್ಕಿಂತ ಚೆನ್ನಾಗಿದೆ ಅಮ್ಮ. ತುಂಬ ಚೆನ್ನಾಗಿದೆ ಅಮ್ಮ. ಲೂಲು ಮಾಲ್ಗಿಂತ ಚೆನ್ನಾಗಿದೆ ಅಮ್ಮ, ನಿಜವಾಗ್ಲು. ನೋಡಿದ್ರಲ್ವಾ ಯಾವ ಥರ ಮಾಡೋದು ಗಾರ್ಲಿಕ್ ದಾಲ್ ಪೌಡ್ರ್ ಅಂತ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ.
ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನಾವು ಲೂಲು ಮಾಲಲ್ಲಿ ತಗೊಳ್ಳೋದಕ್ಕಿಂತ ಎಷ್ಟೋ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಅಂದರೆ ಲೂಲು ಮಾಲಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಇಲ್ಲಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಪೌಡ್ರು ಜಾಸ್ತಿ ಸ್ಯಾಟಿಸ್ಫೈ ಆಗುತ್ತೆ, ಪೌಡ್ರು ಜಾಸ್ತಿ ಆಗುತ್ತೆ, ತುಂಬ ದಿನ ಸಹ ಇಟ್ಕೊಂಡು ತಿನ್ಬೋದು ನಾವು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋಲ್ಲಿ ಸಿಗೋಣ. ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಹೇಳಿಮ್ಮ. ಬಾಯ್ 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 ಬಾಯ್. ಮತ್ತೊಂದು ವಿಡಿಯೋಲ್ಲಿ ಸಿಗ್ತೀವಿ.